ಬೆಳಗಾವಿ ರೈತರಿಗೆ ಶಾಸಕ ವಿಶ್ವಾಸ್ ವೈದ್ಯ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಮಂಗಳವಾರ ಕಾಲುವೆಗೆ ಮಲಪ್ರಭಾ ನೀರು ಹರಿಯಲಿದೆ. ನಾನು ರೈತರ ಪರ ಎಂದಂತ ವಿಶ್ವಾಸ್ ವೈದ್ಯ. ಬೆಳಗಾವಿ ರೈತರಿಗೆ ಶಾಸಕ ವಿಶ್ವಾಸ್ ವೈದ್ಯ ಗುಡ್ ನ್ಯೂಸ್. ಮಂಗಳವಾರ ಕಾಲುವೆಗೆ ಮಲಪ್ರಭಾ ನೀರು ಹರಿಯಲಿದೆ. ನಾನು ರೈತರ ಪರ ಎಂದಂತ ಶಾಸಕ ವಿಶ್ವಾಸ್ ವೈದ್ಯ. ಮಲಪ್ರಭಾ ನದಿಯಿಂದ ಕಾಲುವೆ ನೀರು ಬರುತ್ತೆ. ಸವದತ್ತಿಯಲ್ಲಿ ಶಾಸಕ ವಿಶ್ವಾಸ್ ವೈದ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವಲಗುಂದ, ನರಗುಂದ, ಸವದತ್ತಿ ರೈತರ ಪ್ರತಿಭಟನೆ ನಡೆಯಿತು. ನೀರಿಗಾಗಿ ಭಾಗದ ರೈತರು ಹೋರಾಡಿದ್ದರು. ಡಿಸಿ ನೀರಾವರಿ ಆಯುಕ್ತರ ಜೊತೆ ಮಾತನಾಡಿದ್ದೇನೆ. ಕಾಲುವೆಗೆ ಮಲಪ್ರಭಾ ನೀರು ಹರಿಯುತ್ತೆ. ರೈತರ ಸಮಸ್ಯೆ ಕುರಿತು ಮನವರಿಕೆ ಮಾಡಿದ್ದೇನೆ ಅಂತ ವಿಶ್ವಾಸ್ ವೈದ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರಿಗೆ ಖುಷಿ ವಿಚಾರ ಹೇಳಿದಂತ ಶಾಸಕ ವಿಶ್ವಾಸ್ ವೈದ್ಯ ನವಲಗುಂದ, ನರಗುಂದ, ಮುನ್ನೋಳಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ರೈತರಿಗೆ ನೀರು ಪೂರೈಕೆ ಆಗಬೇಕು ಅಂತ ಅಂದ್ರೆ ಕಾಲುವೆಗೆ ನೀರು ಹರಿಬೇಕು, ಅಂದ್ರೆ ಮಲಪ್ರಭಾ ನದಿಯಿಂದ ನೀರು ಹರಿಬೇಕು. ಸೊ ಹಾಗಾಗಿ ಈ ವ್ಯವಸ್ಥೆಯನ್ನ ಈಗ ಮಾಡಿಕೊಟ್ಟಿದೆ. ಇದ್ರ ಕುರಿತಾಗಿ ಡಿಸಿಗೆ, ಆಯುಕ್ತರಿಗೆಲ್ಲರೂ ಕೂಡ ಮನವಿಯನ್ನ ಸಲ್ಲಿಸಿದ್ದೀನಿ, ಅಂದ್ರೆ ಮಾತನಾಡಿದ್ದೀನಿ ಇದ್ರ ಬಗ್ಗೆ. ಅವರು ನೀರನ್ನ ಬಿಡೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅತ್ತ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನೀರು ಹರಿಸಲಾಗುತ್ತೆ ಅಂತ ವಿಶ್ವಾಸ್ ವೈದ್ಯ ಹೇಳಿದ್ದಾರೆ. ಅವರ ಒಂದು ಬೇಡಿಕೆಗೆ ಸ್ಪಂದಿಸಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದನ್ನ ಕನ್ವಿನ್ಸ್ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಆಯ್ತು ಸರ್, ರೈತರಿಗೋಸ್ಕರ ಕುಡಿಯುವ ನೀರಿನ ಅಭಾವ ಕೂಡ ಇದೆ, ನಾವು ಅದನ್ನ 10 ದಿನದವರೆಗೂ ಅದನ್ನ ಮಿತವಾಗಿ ಬಳಸುವಂತ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ನಮ್ಮ ಒಂದು ಸೂಚನೆ ಕೊಟ್ಟು ಮಂಗಳವಾರ MRBC ನಮ್ಮ ಮಲಪ್ರಭಾ ಅಣೆಕಟ್ಟಿನ MRBC, NBC, ಕಾಲುವೆ ಮತ್ತು ರೇಣುಕಾ ಲಿಫ್ಟ್ ಇರಿಗೇಷನ್, ಯರಗಟ್ಟಿ ಲಿಫ್ಟ್ ಇರಿಗೇಷನ್, MLBC ಇವೆಲ್ಲವನ್ನ ಕಾಲುವೆ ಮುಖಾಂತರ ನೀರು ಹರಿಸುವಂತ ಕೆಲಸವನ್ನ ನಾವು ಕುಡಿಲಿಕ್ಕೆ ಅಂತ ಮಾಡ್ತೀವಿ ಅಂತ ಹೇಳಿ ಆಗಲೇ ಜಿಲ್ಲಾಧಿಕಾರಿಗಳು RC ಮೇಡಮ್ ಅವರು ಹೇಳಿದ್ದಾರೆ. ಅವರ ಒಂದು ಬೇಡಿಕೆಗೆ ಸ್ಪಂದಿಸಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದನ್ನ ಕನ್ವಿನ್ಸ್ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಆಯ್ತು ಸರ್, ರೈತರಿಗೋಸ್ಕರ ಕುಡಿಯುವ ನೀರಿನ ಅಭಾವ ಕೂಡ ಇದೆ, ನಾವು ಅದನ್ನ 10 ದಿನದವರೆಗೂ ಅದನ್ನ ಮಿತವಾಗಿ ಬಳಸುವಂತ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ನಮ್ಮ ಒಂದು ಸೂಚನೆ ಕೊಟ್ಟು ಮಂಗಳವಾರ MRBC ನಮ್ಮ ಮಲಪ್ರಭಾ ಅಣೆಕಟ್ಟಿನ MRBC, NBC, ಕಾಲುವೆ ಮತ್ತು ರೇಣುಕಾ ಲಿಫ್ಟ್ ಇರಿಗೇಷನ್, ಯರಗಟ್ಟಿ ಲಿಫ್ಟ್ ಇರಿಗೇಷನ್, MLBC ಇವೆಲ್ಲವನ್ನ